ಬಾರ್ ಲೈಸೆನ್ಸ್ ಕೊಡೋದಕ್ಕೆ 2.5 ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಂತ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಮುಳುವಾಗುತ್ತಾ ಅಬಕಾರಿ ಭ್ರಷ್ಟಾಚಾರ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಸುಮಾರು 2ರಿಂದ 2.5 ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದಂತ ಪ್ರಕರಣ. ಆರೋಪ ಬಂದಾಗ ಕೆಎಸ್ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ರು. ಈಗ ತಿಮ್ಮಾಪುರ ಕೂಡ ರಾಜೀನಾಮೆ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದೆ ಬಿಜೆಪಿ. ಆಡಿಯೋ ದಾಖಲೆಯಲ್ಲಿ ತಿಮ್ಮಾಪುರ ಕುಟುಂಬದ ಹೆಸರಿದೆ ಅಂತ ಕಿಡಿಕಾರಲಾಗ್ತಿದೆ. ಸದನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಬಕಾರಿ ಭ್ರಷ್ಟಾಚಾರ. ಹೀಗಾಗಿ ಮುಂದೇನ್ ಮಾಡಬೇಕು ಅಂತ ಸಿಎಂ ಜೊತೆ ಸಚಿವರು ಚರ್ಚೆ ಮಾಡ್ತಿದ್ದಾರೆ. ನಿನ್ನೆ ಆರ್.ಬಿ. ತಿಮ್ಮಾಪುರ ಅವರು ಮಾತಾಡ್ತಾ ಇದ್ರು. ನಾನು ಯಾಕ್ರಿ ರಾಜೀನಾಮೆ ಕೊಡ್ಬೇಕು, ನಾನೇನ್ ತಪ್ಪು ಮಾಡಿದೀನಿ, ಅಧಿಕಾರಿಗಳು ಮಾಡ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ನಮ್ಮನ್ನ ಸಿಕ್ಸೋದಕ್ಕೆ ಟ್ರೈ ಮಾಡ್ತಾರೆ, ಬೇಕಾದ್ರೆ ಅವರು ನಿಲುವಳಿ ಸೂಚನೆ ಮಾಡ್ಲಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಲಜ್ಜೆಗೆಟ್ಟ ಸರ್ಕಾರ, ಮಾನಗೆಟ್ಟ ಸಚಿವರುಗಳು ಅಂತಾನೆ ಅರ್ಥ. ಅದಕ್ಕೆ ನಾನು ಏನ್ ಮಾಡ್ಬೇಕು, ನಾನು ಏನ್ ಮಾಡಿದೀನಿ, ಏನೆಲ್ಲ ಸಾಚಗಳೇನ್ ನೀವು ಸಚಿವರಿಗೆ ಗೊತ್ತಿಲ್ಲ. ನೋಡಿ ತಿಮ್ಮಾಪುರ ಅವ್ರ ರಿಯಾಕ್ಷನ್ ಇತ್ತಲ್ಲ ನಿನ್ನೆ, ಏನು ಸಚಿವರಿಗೆ ಏನು ಗೊತ್ತೇ ಆಗೋದಿಲ್ಲ, ಅಧಿಕಾರಿಗಳು ಯಾರೂ ಸರಿ ಇರೋದಿಲ್ಲ, ಇವರೆಲ್ಲ ದೇವತಾ ಪುರುಷರು, ದೇವಲೋಕದಿಂದ ಬಂದಿರೋರು, ಇವ್ರು ಯಾರು ಭ್ರಷ್ಟಾಚಾರಿಗಳಲ್ಲ. ಪಾಪ ಎಲ್ಲ ಅಧಿಕಾರಿಗಳೇ ತಪ್ಪು ಕೆಲಸ ಮಾಡೋದು. ಅಂಡ್ ಅಬಕಾರಿ ಇಲಾಖೆಯಲ್ಲಿ ಇದೇನು ಮೊದಲನೇ ಸಲ ಏನಲ್ಲ ಇಂಥ ಆರೋಪಗಳು ಬರ್ತಾ ಇರೋದು. ಮೊದಲನೇ ಬಾರಿ ಎಲ್ಲ ಅಬಕಾರಿ ಇಲಾಖೆಯಲ್ಲಿ ಇಂಥ ಭ್ರಷ್ಟಾಚಾರ ನಡೀತಾ ಇರೋದು, ಮೊದಲನೇ ಬಾರಿ ಎಲ್ಲ ಇಂಥ ಆರೋಪಗಳು ಬಂದಿರೋದು. ಪ್ರತಿ ಬಾರಿ, ಪ್ರತಿ ಸಲನೂ, ಪ್ರತಿ ವರ್ಷ ಲೈಸೆನ್ಸ್ ರಿನಿವಲ್ ಟೈಮ್ ಬಂತು ಅಂತಂದ್ರೆ ಅಬಕಾರಿ ಇಲಾಖೆಯಲ್ಲಿ ಈ ರೀತಿ ಭ್ರಷ್ಟಾಚಾರಗಳು ಶುರು ಆಗ್ಬಿಡ್ತವೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರೋದಾಗ್ಲಿ, ನಡೀತಾ ಇರೋದಾಗ್ಲಿ ಇದು ಮೊದಲನೇ ಸಲ ಅಲ್ಲ. ಅಂಡ್ ಆರ್.ಬಿ. ತಿಮ್ಮಾಪುರ ಅವರ ಮಾತುಗಳಿದೆಯಲ್ಲ, ನಾನು ಏನು ಮಾಡಿದ್ದೀನಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಅಥವಾ ಅಧಿಕಾರಿಗಳೇ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಇದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ಅಂಡ್ ಜನರು ಅಷ್ಟೇ, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತೋ ನಡೆಯಲ್ವೋ ಅಂತ ತಿಳ್ಕೊಳ್ದಿರೋಷ್ಟು ದಡ್ಡರು ಯಾರು ಇಲ್ಲ. ಸದ್ಯ ಬಿಜೆಪಿ ಈಗ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದೆ. ರೂಪೇಶ್, ಸದನದಲ್ಲಿ ಏನಾಗಬಹುದು ಈ ವಿಚಾರ ಸಂಬಂಧ? ಸಿಂಧೂರ, ಇಲ್ಲಿಗ ಯಾಕಂತ ಹೇಳಿದ್ರೆ ಅಬಕಾರಿ ಇಲಾಖೆಯ ಹಗರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು. ಸದನಕ್ಕಿಂತ ಒಂದು ವಾರದ ಮುಂಚೆ ಒಂದಿಷ್ಟು ಆಡಿಯೋಗಳು ರಿಲೀಸ್ ಆಗಿತ್ತು. ಹೀಗಾಗಿ ಅದಾದ ಬಳಿಕ ಲೋಕಾಯುಕ್ತ ಟ್ರ್ಯಾಪ್ ಕೂಡ ಆಯಿತು. ಲೋಕಾಯುಕ್ತದಲ್ಲಿ ಒಂದಿಷ್ಟು ಜನ ಅಧಿಕಾರಿಗಳು ಕೂಡ ಅರೆಸ್ಟ್ ಆದ್ರು. ಆ ಸಂದರ್ಭದಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು. ಆಡಿಯೋ ವೈರಲ್ ಸ್ಪಷ್ಟವಾಗಿ ಹೇಳ್ತಾರೆ, ಅಬಕಾರಿ ಸಚಿವರ ಹೆಸರು, ಅವರ ಮಗನ ಹೆಸರನ್ನು ಹೇಳ್ತಾರೆ. ಈ ಮೂಲಕವಾಗಿ ಇದಕ್ಕೂ ಅವ್ರಿಗೂ ಲಿಂಕ್ ಇದೆ ಅನ್ನೋದನ್ನ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಒಂದಿಷ್ಟು ಸಂಗ್ರಹಿಸಿಕೊಂಡು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ನಿನ್ನೆನೂ ಕೂಡ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಹೇಳ್ತಾ ಇದೆ. ಅದೇ ರೀತಿಯಾಗಿ ಬಿಜೆಪಿ ಕೇಳಿದಾಗೆಲ್ಲ ಏನ್ ದಾಖಲೆ ಇದೆ ಕೇಳಿದ್ರಲ್ಲ, ಈ ಸಂದರ್ಭದಲ್ಲಿ ಆಡಿಯೋ ಇದೆ ಅಂತೇಳಿ ಒಂದಿಷ್ಟು ಕರಪತ್ರಗಳನ್ನ ತೋರಿಸುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತು. ಈ ಮೂಲಕವಾಗಿ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹೇಳ್ತು. ಆದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ನನ್ನ ಸಿಕ್ಕಿಸುವಂತ ಷಡ್ಯಂತ್ರ ಅಂತೇಳಿ ಆರ್.ಬಿ. ತಿಮ್ಮಾಪುರ ಎಷ್ಟೇ ವಾದ ಮಾಡಿದ್ರು ಕೂಡ ಬಿಜೆಪಿ ಕೇಳುವಂತ ವ್ಯವಧಾನದಲ್ಲಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಹಗರಣ ಆಗಿದೆ. ಹಿಂದೆ ಆರೋಪ ಬಂದ ತಕ್ಷಣವಾಗಿ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು, ನೀವು ಹೋರಾಟ ಮಾಡಿದ ಹೌದು, ಆದ್ರೆ ರಾಜೀನಾಮೆಯನ್ನು ಕೊಟ್ಟರಲ್ವಾ. ಅದೇ ರೀತಿ ಪ್ರಕರಣವನ್ನ ನೀವು ಇದೇ ರೀತಿ ಪ್ರಕರಣ ಅಂತೇಳಿ ಬಿಂಬಿಸಬೇಕು. ಅದೇ ರೀತಿಯಾಗಿ ನೀವು ಅದನ್ನ ಅಂದುಕೊಂಡು ರಾಜೀನಾಮೆ ಕೊಡಬೇಕಲ್ಲ ಅಂತೇಳಿ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಅದೇ ರೀತಿ ಕೇವಲ ಇದು ಒಂದು ಸೆಷನ್ ಇದು ಒಂದು ದಿನ ಮಾತ್ರ ಅಲ್ಲ, ಇನ್ನೂ ಕೂಡ ಸೋಮವಾರದಿಂದ ಮತ್ತೆ ಪುನಃ ಇದೇ ಅಸ್ತ್ರವನ್ನು ಇಟ್ಟುಕೊಂಡು ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಈಗ ಹೋರಾಟ ಮಾಡ್ತಾ ಇದೆ. ಇದು ಕೇವಲ ಒಂದು ಕೇಸ್ ಅಲ್ಲ, ಒಂದು ಬಾರ್ ಲೈಸೆನ್ಸ್ ಅಲ್ಲ. ಒಂದು ಬಾರ್ ಲೈಸೆನ್ಸ್ಗೆ 2.5 ಕೋಟಿ ಅಂತ ಹೇಳಿದ್ರೆ ಸಾವಿರಾರು ಲೈಸೆನ್ಸ್ ಕೊಟ್ಟರೆ 2,000-3,000 ಕೋಟಿಯಷ್ಟು ಹಣವನ್ನು ಸಂಗ್ರಹ ಮಾಡ್ತಾ ಇದೆ. ಈ ಮೂಲಕವಾಗಿ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದು ಒಂದು ವಿಚಾರ. ಇಲ್ಲಿಂದ ಹಣಕಾಸನ್ನ ಬೇರೆ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡ್ತಾ ಇದೆ. ಹಿಂದೆ ವಾಲ್ಮೀಕಿ ಹಗರಣ ಯಾವ ರೀತಿಯಾಗಿ ಆಯ್ತು, ಅದೇ ಹಣವನ್ನ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಹೇಗೆ ಬಳಸಿದ್ರು ಅನ್ನೋಂಥ ಆರೋಪಗಳು ಬಂತು. ಅದೇ ರೀತಿಯಾಗಿ ಈ ಹಣವು ಕೂಡ ಅದೇ ರೀತಿ ಆಗಿದೆ ಅಂತ ಹೇಳಿ ದೊಡ್ಡ ಮಟ್ಟಕ್ಕೆ ಹಣಕಾಸಿನ ವರ್ಗಾವಣೆ ಆಗಿದೆ ಅಂತ ಹೇಳಿ ಕೂಡ ಆರೋಪವನ್ನು ಮಾಡ್ತಾ ಇದೆ. ಈ ಮೂಲಕವಾಗಿ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಆರ್.ಬಿ. ತಿಮ್ಮಾಪುರ ಭೇಟಿ ಮಾಡಿ ಏನ್ ಮಾಡಬೇಕು, ಏನೇನ್ ಮಾಡಬಹುದು ಅಂತ ಹೇಳಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸೋಮವಾರ ಏನೇನ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಇನ್ನೂ ಕೂಡ ತಮ್ಮ ವಿರುದ್ಧ ಇರತಕ್ಕಂತ ಎಲ್ಲಾ ಸಾಕ್ಷಿಗಳನ್ನ ಇಟ್ಟುಕೊಂಡು ಪರಿಶೀಲಿಸಿ ಮತ್ತೆ ಪುನಃ ಸಮಗ್ರ ತನಿಖೆಗೆ ಸಿಎಂ ಏನಾದ್ರು ಆದೇಶ ಮಾಡ್ತಾರಾ, ಅಥವಾ ಇನ್ನೂ ಕೂಡ ಇದು ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ತೋರಿಕೆ ಹೇಳಿಕೆಗಳನ್ನು ಕೊಟ್ಟು ಸುಮ್ಮನೆ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸಿಂಧೂರ, ಥ್ಯಾಂಕ್ ಯು ನೀವೆಲ್ಲ ಡೀಟೇಲ್ಸ್ಗಾಗಿ.